ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದ್ರೆ, ಇವತ್ತು ಮೀಶೋ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ತುಂಬಾ ದಿನದಿಂದ ವ್ಲಾಗ್ ಮಾಡ್ಬೇಕಂತ ಅನ್ಕೊಂತೇನೆ ಇದ್ದೆ, ಬಟ್ ಆಗ್ಲಿಲ್ಲ. ಇವತ್ತು ಫೈನಲಿ ಮೀಶೋ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದರಲ್ಲಿ ಕೆಲವೊಂದ್ 2-3 ಐಟಮ್ ನೋಡ್ಸಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಯೂಸ್ ಮಾಡ್ತಾ ಇದೀವಿ. ಕ್ಲಾತ್ ಅದು ಯೂಸ್ ಆಗಿದ್ರೆ ನಿಮ್ಗೆ ಹೇಳ್ಬೋದಿತ್ತು, ಬಟ್ ಕೆಲವೊಂದು ಐಟಮ್ ನ ಜಸ್ಟ್ ಬಾಯಲ್ಲಿ ಹೇಳ್ತೀನಿ ನಾನು ನಿಮ್ಗೆ, ಅದನ್ನ ನೋಡ್ಸಕ್ಕಾಗಲ್ಲ. ಬಟ್ ಇಷ್ಟು ಮೀಶೋ ಐಟಮ್ಸ್ ನಾನು ತಗೊಂಡಿದ್ದೀನಿ. ಇದನ್ನೆಲ್ಲ ನಾನು ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ಸಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೋಬಹುದು. ಯಾಕಂದ್ರೆ ಕೆಲವರಿಗೆಲ್ಲ ಮೀಶೋ ನೋಡಿ ಕೂಡ ಕನ್ಫ್ಯೂಷನ್ ಇರುತ್ತೆ, ತಗೋಬೋದಾ ಬೇಡವಾ, ಹೇಗೆ ಏನು ರಿವ್ಯೂ ನೋಡಿನೂ ನಂಬಿಕೆ ಬರಲ್ಲ. ರಿವ್ಯೂ ಸೂಪರ್ ಹೀಗೆ ಹಾಗೆ ಹಾಕ್ತಾರೆ, ಯಾರು ಅಷ್ಟು ಇದಾಗ ಹಾಕಲ್ಲ. ಅಂದ್ರೆ ಏನಪ್ಪಾ, ಜೆನ್ಯೂನ್ ಆಗಿ ಹಾಕಲ್ಲ ಅಂತ ಅನ್ಕೊಂತೀನಿ. ಕೆಲವರೆಲ್ಲ ಹಾಕ್ತಾರೆ, ಬಟ್ ಅದನ್ನ ನೋಡ್ಕೊಂಡು ನಂಬಕ್ಕಾಗಲ್ಲ. ಇವಾಗೆಲ್ಲ ಮೀಶೋ ನೋಡೋದಕ್ಕಿಂತ ರಿವ್ಯೂನ ಇನ್ಸ್ಟಾ ಮತ್ತೆ ಫೇಸ್ಬುಕ್, ಮೇನ್ ಯೂಟ್ಯೂಬ್ ಇದ್ರ ನೋಡಿನೇ ರಿವ್ಯೂ ನೋಡಿನೇ ತಗೋತಿದ್ದಾರೆ. ಅಂದ್ರೆ ನಾನು ಒಬ್ಳು ಅನ್ಕೊಳ್ಳಿ, ನಾನು ತಗೊಂಡಿರೋ ಐಟಮ್ಸ್ ಅಲ್ಲಿ ನಿಮ್ಗೆ ಬೆಸ್ಟ್ ರಿವ್ಯೂ 5 ಸ್ಟಾರ್ ಇಲ್ಲ 4 ಸ್ಟಾರ್ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ ನಿಮ್ಗೆ. ಇದಕ್ಕೆ ನೀವು ಆರಾಮಾಗಿ ತಗೋಬಹುದು. ಸೊ ಇದಿಷ್ಟು ನಾನು ಮೀಶೋ ಅಲ್ಲಿ ಬೈ ಮಾಡಿರೋಂತ ಐಟಮ್ಸ್. ಇದರಲ್ಲಿ ನನ್ಗೆ ಯಾವ್ದು ಇಷ್ಟ ಆಗಿದೆ, ಯಾವ್ದು 5 ಸ್ಟಾರ್ ಯಾವ್ದು 4 ಸ್ಟಾರ್ ಅಂತ ಹೇಳ್ತೀನಿ, ನೀವು ಬೇಕಾದ್ರೆ ತಗೋಬಹುದು. ಸೊ ಈ ವಿಡಿಯೋ ಫುಲ್ ನೋಡಿ, ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಎಲ್ಲದಕ್ಕಿಂತಾನು ದಿ ಬೆಸ್ಟ್, ನಂಗೆ ತುಂಬಾ ಇಷ್ಟ ಆಗಿದ್ದು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಒನ್ ಬಂದು ಇದು, ಈ ಆನಿಯನ್ ಚಾಪರ್. ಅಮ್ಮ, ನಂಗೆ ಇದ್ರ ಮೇಲೆ ಎಷ್ಟು ಪ್ರೀತಿ ಆಗೋಗಿದೆ, ಎಷ್ಟು ಇಷ್ಟ ಆಗಿದೆ ಅಂದ್ರೆ, ನಾನು ಇದುವರೆಗೂ ಮೀಶೋ ತಗೊಂಡಿರೋ ಐಟಮ್ಸ್ ಅಲ್ಲಿ ದಿ ಬೆಸ್ಟ್ ಐಟಮ್ ಅಂದ್ರೆ ಇದು ಅನ್ಬೋದು. ಬಿಕಾಸ್ ತುಂಬಾ ಇನ್ನು ಬೇರೆ ತುಂಬಾ ಚೆನ್ನಾಗಿರೋದಿದೆ, ಯಾಕಂದ್ರೆ ಇಲ್ಲೂ ಕೂಡ ಇದೆ ಆ ಐಟಮ್ಸ್ ಅಲ್ಲಿ ಒಂದು. ಬಟ್ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ಫಸ್ಟ್ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಇದೇ ತರ ಸೇಮ್ ಆನಿಯನ್ ಚಾಪರು, ಇದು 1 2 3 4 5 ಬ್ಲೇಡ್ ಇದೆ. 3 ಬ್ಲೇಡ್ದು 1 2 3 4 5 3 ಬ್ಲೇಡ್ಸ್ ನನ್ನ ಹತ್ರ, ನಾನು ಚಿಕ್ಕಪೇಟೆಗೆ ಯಾವಾಗಲೂ ಹೋಗಿದ್ದೆ ಒಂದು 2-3 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಅವಾಗೆಲ್ಲ ಇತ್ತಿದ್ದು ಚಿಕ್ಕಪೇಟೆ, ಸೇಮ್ ಕಲರ್ ಸೇಮ್ ಡಿಸೈನ್. ನಾನು ಅದನ್ನ ಬಿಸಾಕೆ ಬಿಟ್ಟಿದ್ದನು, ಇಷ್ಟೇ ಹೈಟ್ ಇದ್ದಿದ್ದು. ಅದು ಐ ಥಿಂಕ್ 150 ಸಮಥಿಂಗ್ ಅನ್ಸುತ್ತೆ. ಅದನ್ನ ನಾನು ತಗೊಂಡ್ ಬಂದೆ. ಮೇನ್ ಇದು ಬೋಂಡಾಗಿಂತ ವಡೆ, ಬೋಂಡ, ಮತ್ತೆ ನೀವೇ ಗುಜ್ಜಿ ಮಾಡಿದ್ರೆ ಮೇನು ಅಕ್ಕಿ ರೊಟ್ಟಿ ತುಂಬಾ, ಅಂದ್ರೆ ಮಸಾಲೆ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ. ಅಷ್ಟು ಸಣ್ಣ ಸಣ್ಣಕ್ಕೆ ನಮ್ಗೆ ಕಟ್ ಮಾಡಕ್ ಆಗಲ್ವಲ್ಲ, ಇದು ಬೇಗ ಕಟ್ ಆಗುತ್ತೆ ಅಂದ್ಬಿಟ್ಟು ನೋಡ್ಬಿಟ್ಟು ತಗೊಂಡ್ ಬಂದೆ. ಬಟ್ ತಂದ್ಮೇಲೆ ಎಷ್ಟೊಂದ್ ಸಲ ಅಕ್ಕಿ ರೊಟ್ಟಿ ಮಾಡಕ ನಮ್ಮ ಮಾವನ ಕೈಗೆಲ್ಲ ಕೊಟ್ಟಾಗ ನನಗೂ ನೋವು ಬರ್ತಿತ್ತು, ಅವ್ರಿಗೂ ನೋವು ಬರ್ತಿತ್ತು. ಇದನ್ನ ಅಷ್ಟು ಸಲ ನಾವ್ ಎಳಿಬೇಕು, ಏನೋ ಒಂದು 50 ಟೈಮ್ಸ್ ಎಳೆದ್ರು ಕೂಡ ನಮ್ಗೆ ಶಾರ್ಪ್ ಆಗ್ತಾ ಇರ್ಲಿಲ್ಲ. ಮತ್ತೆ ಒನ್ ಟೈಮ್ಗೆ ಒಂದು 3 ಮೇಲೆ ಆಗ್ತಾ ಇರ್ಲಿಲ್ಲ, 3 ಆನಿಯನ್ಸ್ ಮೇಲೆ. ನನಗೆ ತುಂಬಾನೇ ಬೇಜಾರಾಗೋಗಿತ್ತು, ಯಾಕಾದ್ರೂ ತಗೊಂಡೋ ಇದನ್ನ ಅನ್ನಷ್ಟು ಬೇಜಾರಾಗ್ಬಿಡಿತ್ತು. ಒಂದಿನ ಅಮ್ಮ ಮನೆಗೆ ಹೋದೆ, ಅಮ್ಮನ ಮನೇಲಿ ಈ ಹೈಟ್ ಇತ್ತು, ಇದಕ್ಕೆ ಚೂರು 1 ಇಂಚ್ ಇಲ್ಲ 1/2 ಇಂಚ್ ಇದ್ದು ಅನ್ಕೊಳ್ಳಿ. ಬೇಗನೆ ಶಾರ್ಪ್ ಆಯ್ತು. ನಾನು ಏನ್ ಇಷ್ಟ ಚೆನ್ನಾಗಿ ಶಾರ್ಪ್ ಆಗ್ತಿದೆ ಅಂದ್ರೆ, ಹೌದು ಆನ್ಲೈನ್ ಅಲ್ಲೋ ಏನೋ ತಗೊಂಡಿದ್ದು, ಬುಕ್ ಮಾಡಿದ್ದು, ಚೆನ್ನಾಗಿ ಶಾರ್ಪ್ ಆಯ್ತು ಅಂದ್ರು. ನನ್ನ ಆಂಟಿ ಮನೇಲಿ ನೋಡಿದೆ, ಇದೇ ತರ ಸೇಮ್ ಆಯ್ತು, ಅವ್ರ ಮನೇಲಿ ಚೆನ್ನಾಗಿ ಶಾರ್ಪ್ ಆಯ್ತು. ನಮ್ಮ ಮನೇಲಿ ಯಾಕೆ ಹಿಂಗ ಆಗ್ತಾ ಇದೆ ಏನು ಅಂದ್ಬಿಟ್ಟು ಸುಮ್ನೆ ಬಿಟ್ಟೆ. ಆಮೇಲೆ ಒಂದು ದಿನ ಮೀಶೋ ನೋಡ್ದೆ, ನೋಡೋಣ ಆಗಿದ್ದಾಗ್ಲಿ ತಗೊಂಡ್ಬಿಡೋಣ ಅಂದ್ಬಿಟ್ಟು ಜಸ್ಟ್ 100 ಪ್ಲಸ್ 150 ಒಳಗಡೆ ಅನ್ಕೋತೀನಿ, ಒಳಗಡೆನೆ ಇದನ್ನ ತಗೊಂಡೆ. ಅಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಅಮ್ಮನ ಮನೇಲಿ ಶಾರ್ಪ್ ಆಗಲ್ವಂತೆ, ಬಟ್ ನಂದು ನಮ್ಮ ಮನೆ ಆನಿಯನ್ ಚಾಪರ್ ಅಷ್ಟು ಚೆನ್ನಾಗಿ ಶಾರ್ಪ್ ಆಗುತ್ತೆ. ಒಂದು ಟೈಮ್ಗೆ ನೀವು 7 ಆದ್ರೂ ಹಾಕ್ಬೋದು, ಬೇಕಾದ್ರೆ ನೀವು ಕೌಂಟ್ ಮಾಡ್ಕೊಳ್ಳಿ. 15 ಟೈಮ್ಸ್ ಇಲ್ಲ 10 ಟೈಮ್ಸ್ ನೀವು ಮಾಡಿ ಸಾಕು, ಫುಲ್ ನೈಸ್ ಆಗಿರುತ್ತೆ, ಫುಲ್ ಸಣ್ಣಗ್ ಶಾರ್ಪ್ ಆಗುತ್ತೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದನ್ನ ನೀವು ಬೈ ಮಾಡ್ಬೋದು. 5 ಸ್ಟಾರ್ 5 ಸ್ಟಾರು, ಎಕ್ಸ್ಟ್ರಾನೇ 1 ಸ್ಟಾರ್ ಕೊಡ್ತೀನಿ, ನಾನು 6 ಅಂತ. ಸೊ ಇದು ಇನ್ನು ಸಾಕು, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದು. ನೆಕ್ಸ್ಟ್ ನನ್ನ ಫೇವ್ರೇಟ್ ಈ ಬ್ಯಾಗ್ ನೀವು ನೋಡಿರ್ತೀರಾ, ತುಂಬಾ ಜನ ಇವಾಗ ತಗೋತಿದ್ದಾರೆ. ಪುಣ್ಯ ಶಮಂತ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದನ್ನ ನೋಡ್ಸಿದ್ದು. ಇದು ಬ್ಲಾಕ್, ಗ್ರೇ ಮತ್ತೆ ಕ್ರೀಮ್ ಕಲರ್ ಬರುತ್ತೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ವೆಸ್ಟರ್ನ್ ವೇರ್ಗೂ ಸೆಟ್ ಆಗುತ್ತೆ, ಚೂಡಿದಾರ್ಗೂ ಸೆಟ್ ಆಗುತ್ತೆ. ಕ್ವಾಲಿಟಿ ಮಾತ್ರ ಅಬ್ಬೇಸ್ ಆಗಿದೆ. 200 ಅನ್ಕೊಳ್ಳಿ, ಯಾಕಂದ್ರೆ ಒಂದು 3 ರೂಪೀಸ್ 4 ರೂಪೀಸ್ 5 ರೂಪೀಸ್ ಹೆಚ್ಚು ಕಮ್ಮಿ. ನನ್ಗೆ 193 ಏನೋ ಸಿಕ್ತು. ಸಕ್ಕತ್ತಾಗಿದೆ. ಒಂದ್ ಜೊತೆ ಬಟ್ಟೆ ಇಟ್ಕೋಬಹುದು, ಎಲ್ಲರೂ ಕಾಲೇಜ್ ಆಫೀಸ್ಗೆ ಹೋದ್ರೆ ಬಾಕ್ಸ್ ಇಟ್ಕೋಬಹುದು, ಚಿಕ್ಕ ಪುಟ್ಟ ಬುಕ್ಸ್ ಇಟ್ಕೋಬಹುದು, ಭಾರ ತಡೆಯುತ್ತೆ. ಎಷ್ಟು ಬೇಕಾದ್ರೂ ನೋಡಿ, ಹಿಂಗ್ ದಪ್ಪ ಇದೆ. ಬಟ್ ಏನಂದ್ರೆ ಇದಕ್ಕೆ ಜಿಪ್ ಹಾಕ್ದಾಗ ಕಳ್ತನ ಮಾಡೋದ್ರೆ ಈಸಿ ಆಗುತ್ತೆ, ಅದೊಂದು ಬೇಜಾರು. ಜಾಸ್ತಿ ಬೆಲೆ ಮಾಡೋಂಥದ್ದೆಲ್ಲ ಇಡಬೇಡಿ. ನೋಡಿ, ಇಲ್ಲೂ ಕೂಡ ಗ್ಯಾಪ್ ಇರುತ್ತೆ, ಆಮೇಲೆ ಇಲ್ಲೂ ಕೂಡ ಗ್ಯಾಪ್ ಇರುತ್ತೆ. ಇದೊಂದು ಬೇಜಾರು ಅಷ್ಟೇ ನನಗೆ ಗ್ಯಾಪ್ ಇರೋದು. ಅದು ಬಿಟ್ರೆ ಸ್ವಲ್ಪ ಭಯ ಆಗುತ್ತೆ, ಯಾರೋ ಕೈ ಈಸಿಯಾಗಿ ಹಾಕ್ಬೋದು.
ಹಾಕ್ಬಿಟ್ಟು ಏನೋ ತಗೊಂಡ್ಬಿಡ್ತಾರಂತ. ಅದು ಬಿಟ್ರೆ ನಾವೇನಾದ್ರು ಜಾಸ್ತಿ ಏನು ಅಂತ ಬೆಲೆ ಬಾಳುವಂತದ್ದು ಇಟ್ಟಿಲ್ಲ ಅಂದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಒಳಗಡೆ ಏನೂ ಜಿಪ್ ಇಲ್ಲ, ಹೊರಗಡೆನು ಏನು ಜಿಪ್ ಇಲ್ಲ. ಬಟ್ ಆದ್ರೂ ನಾನು ಇದನ್ನ ಏನಿಲ್ಲ ಆದ್ರೂ ಒಂದು 20 ಸಲ ಬಳಸ್ಬಿಟ್ಟಿದೀನಿ ಆಲ್ರೆಡಿ. ಒಂದು 10ರಿಂದ 15 ಸಲ ಬಳಸ್ಬಿಟ್ಟಿದೀನಿ ತಗೊಂಡಾಗಿಂದ. ಏನೂ ಆಗಿಲ್ಲ, ಸೂಪರ್ ಆಗಿದೆ ಮಾತ್ರ. ನೋಡಿ ಹಿಂಗ್ ಇಟ್ಕೊಂಡು ಹೀಗೆ ಹಾಕೋಬಹುದು. ಆಮೇಲೆ ನಾನು ಜಾಸ್ತಿ ಇದಕ್ಕಿಂತ ಹಿಂಗ್ ಇಟ್ಕೋತೀನಿ, ಹೀಗೆ ಇಟ್ಕೋಬಹುದು. ಸೂಪರ್ ಆಗಿರುತ್ತೆ ಮಾತ್ರ ಇದು. ಫಂಕ್ಷನ್ಸ್ಗೂ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಇದು ಕೂಡ 4 ಸ್ಟಾರ್ 5 ಸ್ಟಾರ್ ಕೊಡ್ತೀನಿ. ಬಟ್ 4 ಸ್ಟಾರ್ ಏನಕ್ಕೆ ಅಂದ್ರೆ ಒಳಗಡೆ ಏನು ಜಿಪ್ ಇಲ್ಲ, ಮತ್ತೆ ಇದೊಂದು ಸ್ವಲ್ಪ ಹೋಲ್ಗಷ್ಟೇ. ಬಟ್ ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಇದು ಮಾತ್ರ. ಸೊ ನೆಕ್ಸ್ಟ್ ರೀಸೆಂಟ್ ಆಗಿ ತಿರ್ಗಾ ನನ್ನ ಕಬೋರ್ಡ್ ಬಂದಿದೆ. ಇದು ಕೂಡ ಇವಾಗ ಟ್ರೆಂಡಿಂಗ್, ತುಂಬಾ ಜನ ತಗೋತಿದ್ದಾರೆ. ಇದರಲ್ಲಿ 3-4 ಕಲರ್ ಇದೆ. ಬಟ್ ನಂಗೆ ತುಂಬಾ ಇಷ್ಟ ಆಗಿದೆ. ಇನ್ನು ಯೂಸ್ ಮಾಡಿಲ್ಲ. ಇದು ಫುಲ್ ತುಂಬಿಸಿದೀನಿ. ಏನು ಅಂತ ಸದ್ಯ ಕೇಳಲ್ಲ ನಾನು ನಿಮ್ಗೆ, ಯಾಕಂದ್ರೆ ಸದ್ಯದಲ್ಲೇ ತಿರ್ಗಾ ಇದ್ರ ಬಗ್ಗೆ ವಿಡಿಯೋ ಬರುತ್ತೆ. ನೆನಪಾದಾಗ ಇರ್ಲಿ ಅನ್ಬಿಟ್ಟು ಔಟ್ ಸೈಡ್ ಇಟ್ಕೊಂಡು ಎಲ್ಲ ಹಿಂಗ್ ತುಂಬಿಸಿ ಇಟ್ಟಿದೀನಿ. ಬಟ್ ಸದ್ಯ ಕೇಳಲ್ಲ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಿದೆ. ಇದು ಕೂಡ ಜಿಪ್ ಕ್ವಾಲಿಟಿ ಸೂಪರ್ ಆಗಿದೆ. ಇದಕ್ಕೆ ಒಳಗಡೆ ಕೂಡ ಒಂದು ಎಕ್ಸ್ಟ್ರಾ ಜಿಪ್ ಇದೆ, ಆರಾಮಾಗಿ ಒಳಗಡೆ ಒಂದು ಎಕ್ಸ್ಟ್ರಾ ಜಿಪ್ ಇದೆ. ಮತ್ತೆ ಇದ್ರಲ್ಲೂ ಕೂಡ ಏನೋ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಈ ಕಡೆ ಹಿಂಗ್ ಗ್ಯಾಪ್ ಇದೆ, ಆರಾಮಾಗಿ ಕೈ ಹೋಗುತ್ತಾ ತರ. ಬಟ್ಟೆ ಗಿಟ್ಟೆ ಹಿಡ್ಕೊಳ್ತೀರಾ ಹಂಗೆ ಹಿಂಗೆ ಅಂದ್ರೆ ಓಕೆ, ಇಲ್ಲೇ ಅಂದ್ರೆ. ಬಟ್ ದೂರ ಬರ ಹೋಗಿ ಒಡವೆ ದುಡ್ಡು ಹಿಡ್ಕೋತೀರ ಸ್ವಲ್ಪ ಹುಷಾರಾಗಿರ್ಬೇಕು. ಬಿಟ್ರೆ ಒಳಗಡೆ ಕ್ವಾಲಿಟಿ ಸೂಪರ್ ಆಗಿದೆ, ಹೊರಗಡೆನು ಚೆನ್ನಾಗಿದೆ. ನೋಡಿ ತುಂಬಾ ದೊಡ್ಡದಾಗಿದೆ ಬ್ಯಾಗ್. ಲ್ಯಾಪ್ಟಾಪ್ ಹಿಡ್ಕೊಬಹುದು ಅಂತ ಹೇಳ್ತಿದ್ರು. ಹಿಂಗ್ ಕೂರ್ಸೋರು ಕೂಡ ಕುತ್ಕೊಳ್ಳುತ್ತೆ ಹಿಂಗೆ. ಸಕ್ಕ ದೊಡ್ಡದಾಗಿದೆ ಬ್ಯಾಗ್. ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಇದು ಕೂಡ ಅಷ್ಟೇ 200 ಅನ್ಕೊಳ್ಳಿ. ಜಸ್ಟ್ ಒಂದು 3 ರೂಪೀಸ್ 4 ರೂಪೀಸ್ ಎಕ್ಸ್ಟ್ರಾ ನನಗೆ ಕಡಿಮೆ ಬಿದ್ದಿದೆ. ಇನ್ನು 192 194 191 ಈ ತರ ನಾನು ಆಫರ್ ಇಲ್ದ ತಗೊಂಡಿದ್ದು. ಮತ್ತೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. 200 ಅನ್ಕೊಳ್ಳಿ ಅಷ್ಟೇ. ನಾನು ಚಿಕ್ಕಪೇಟೆಲ್ಲೂ ಕೇಳಿದೀನಿ, ಅದಾದ್ಮೇಲೆ ನೆಕ್ಸ್ಟ್ ಜಯನಗರ 4 ಬ್ಲಾಕ್ ಅಲ್ಲೂ ಮೊನ್ನೆ ಕೇಳಿದೀನಿ. 350 ರೂಪೀಸ್ ಅವ್ರು ಹೇಳಿದ್ದು. ನನಗೆ ಗೊತ್ತಿದ್ದಂಗೆ ನನಗೂ ಸ್ವಲ್ಪ ಸ್ವಲ್ಪ ವ್ಯಾಪಾರದ ಬಗ್ಗೆ ಗೊತ್ತಿರೋ ಕಾರಣ 350 ಅಂದ್ರೆ ಹೆಚ್ಚಂದ್ರೆ ನಿಮ್ಗೆ ಒಂದು 270 280 ಬರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ 200ಗೆ ಅಂದ್ರೆ ನೀವು ಆರಾಮಾಗಿ ಆನ್ಲೈನ್ ತಗೋಬಹುದು. ಸೇಮ್ ಇದೆ, ಹೆಂಗಿದೆಯೋ ಹಂಗೆ ಇದೆ ಅಲ್ಲೂ ಕೂಡ, ಜಯನಗರ ಕೂಡ. ನಿಮ್ಗೆ ಏನಾದ್ರು 200 ಅವ್ರು ಕೊಡ್ತೀನಿ ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಜಯನಗರ ಆಗ್ಬೋದು, ಚಿಕ್ಕಪೇಟೆ ಆಗ್ಬೋದು, ಎಲ್ಲಾರು ಆಫ್ಲೈನ್ ಶಾಪ್ ಮಾಡ್ಬೋದು. ಅವ್ರು ಕಡಿಮೆ ಕೊಟ್ಟಿಲ್ಲ ಅಂದ್ರೆ ನೀವು ಆರಾಮಾಗಿ ಮೀಶೋ ತಗೊಳ್ಳಿ. ಸೂಪರ್ ಆಗಿದೆ ಇದು ಕೂಡ ನಾನು 4 ಸ್ಟಾರ್ ಕೊಡ್ತೀನಿ. ನೆಕ್ಸ್ಟ್ ಇದು ಕೂಡ ನೆಕ್ಸ್ಟ್ ನನ್ನ ಫೇವ್ರೇಟ್ ಅನ್ಬೋದು. ಟ್ರ್ಯಾಕ್ ಬ್ಯಾಂಡ್ ಅನ್ನಿ ಇಲ್ಲ ಬ್ಲಾಕ್ ಪ್ಯಾಂಟ್ ಅನ್ಬೋದು. ನಾನು ಯಾವ ಸೈಜ್ ತಗೊಂಡಿದ್ದೀನಿ, ನಾನು 32 ತಗೊಂಡಿದ್ದೀನಿ. 34 ತಗೊಂಡಿದ್ರು ಆಗ್ತೈತೆ. ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಟೈಟ್ ಅಂದ್ರೆ ಹಿಂಗೆ ಇರ್ಬೇಕು, ಹೋಗ್ತಾ ಸರಿ ಹೋಗುತ್ತೆ. ನೋಡಿ ಏನ್ ಚೆನ್ನಾಗಿದೆ ಗೊತ್ತಾ ಬ್ಲಾಕ್ ಪ್ಯಾಂಟ್. ನಾನು ಉಲ್ಟಾ ಮಾಡಿದೀನಿ, ಸಕ್ಕತ್ತಾಗಿದೆ. ನನ್ಗೆ ಇದ್ರ ಪ್ಯಾಂಟ್ ಬೇಕಿತ್ತು. ನಾನು ಒಂದು ಜೆಗ್ಗಿನ್ಸ್ ತಗೊಂಡಿದ್ದೆ ಈಗ ಒಂದು 4 ಇಯರ್ಸ್ ಬ್ಯಾಕ್. ಹಾಕೊಂಡ್ರೆ ಚೆನ್ನಾಗಿ ಕುತ್ಕೋತಿತ್ತು. ಅಲ್ಲಿ ಇಲ್ಲಿ ಹೋಗಿ ಈ ತರ ಕುತ್ಕೊಂಡ್ರೆ, ಹಿಂಗ್ ಬಗ್ಗಿದ್ರೆ, ಹಿಂಗೆಲ್ಲ ಮಾಡಿದ್ರೆ ತುಂಬಾ ಕೆಳಗಡೆ ಬಂದ್ಬಿಡ್ತಿತ್ತು. ನಾನು ತುಂಬಾ ಜನ ಫ್ರೆಂಡ್ಸ್ನು ಕೇಳ್ತಿದ್ದೆ, ಏನ್ ಮಾಡೋದು ನಮ್ದು ಹಿಂಗೆ ಆಗುತ್ತೆ ಕಣೆ ಅಂತ ಇದ್ರು. ಜೀನ್ಸ್ ಅಂದ್ರೆ ಇವಾಗ ಬೋರ್ ಆಗಿ ಹೋಗಿದೆ, ಯಾಕಂದ್ರೆ ಜೀನ್ಸ್ ಬೆಲ್ಟ್ ಹಾಕೋಬೇಕು, ಮತ್ತೆ ಅಷ್ಟೊಂದು ಅನ್ಕಂಫರ್ಟಬಲ್ ಆಗಲ್ಲ ಈಗ ಹೋಗಿದ್ ಕಡೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಸರಿ ನೋಡೋಣ ಅಂದ್ಬಿಟ್ಟು ತಗೊಂಡೆ. ಸಕ್ಕದಾಗಿದೆ ನೋಡಿ. ಇದು ಟ್ರ್ಯಾಕ್ ಪ್ಯಾಂಟ್ ಅನ್ಬೋದು, ನೀವು ಜೆಗ್ಗಿನ್ಸ್ ಅಂತೀರ ಏನಂತಾರೆ ಗೊತ್ತಿಲ್ಲ. ಬಟ್ ಇದು ಫುಲ್ ಹೈ ವೇಸ್ಟ್ ವರ್ಗು ಇಲ್ಲೇವರೆಗೂ ಬರುತ್ತೆ. ಸಕ್ಕದಾಗಿದೆ. ನೀವು ಟಾಪ್ಸ್ ಎಲ್ಲ ನೀವು ಹೆಂಗೆ ಹಾಕೊಂಡು ಹಿಂಗೆ ಬಗ್ಗಿದ್ರು ಕುತ್ಕೊಂಡ್ರು ನಿಮ್ಗೆ ಇದು ಜಾರ್ಕೊಂಡ್ ಕೆಳಗಡೆ ಬರಲ್ಲ. ಫುಲ್ ಬ್ಲಾಕ್ ತಗೊಂಡಿದ್ದೀನಿ ನಾನು. ಚೂಡಿದಾರ್ ಯೂಸ್ ಮಾಡ್ಬೋದು, ಜೀನ್ಸ್ ಟಾಪ್ ತರ ಯೂಸ್ ಮಾಡ್ಬೋದು. ಸಕ್ಕತ್ತಾಗಿದೆ ಅಂದ್ರೆ ಸಕ್ಕತ್ತಾಗಿದೆ. ಜೋಕ್ ಕೊಟ್ಟಿದ್ದಾರೆ ಒಂದು, ಇಲ್ಲಿದೆ. ನನಗೇನಷ್ಟು ಅವಶ್ಯಕತೆ ಇಲ್ಲ. ಬಟ್ ಇದು ಕೂಡ 4 ಸ್ಟಾರ್ ಕೊಡ್ತೀನಿ ನಾನು ರೇಟಿಂಗು. ಒಂದು 5 to 6 ಟೈಮ್ಸ್ ಹಾಕೊಂಡಿದ್ದೀನಿ. ಸಕ್ಕತ್ತಾಗಿದೆ, ತಗೋಬಹುದು ನೀವು. ಇದು 300 ಬಿಲೋ, 250 300 ಬಿಲೋ ಅನ್ಸುತ್ತೆ. ಇದು ಕೂಡ ಆರಾಮಾಗಿ ನೀವು ಕಾಸು ಕೊಟ್ಟು ತಗೋಬಹುದು. ಇಷ್ಟು ಸಖತ್ತಾಗಿದೆ. ನೆಕ್ಸ್ಟ್ ಇದು ಈ ಗೊಂಬೆಗಳು ಸಾಫ್ಟ್ ಆಗಿ. ನಾನು ಫಸ್ಟ್ ಒಂದ್ ತಗೊಂಡೆ ಯೆಲ್ಲೋ ಕಲರ್. ಅದ್ ತಗೊಂಡ್ಮೇಲೆ ಬುಕ್ ಮಾಡ್ಬಿಟ್ಟಿದೀನಿ. ಬುಕ್ ಮಾಡಿ ಶಿಪ್ ಆಗಿದೆ, ಅರ್ಧರಿಗೆ ಬಂದ್ಬಿಟ್ಟಿದ್ ಬಿಕಾಸ್ ಆನ್ಲೈನ್ ಪೇಮೆಂಟ್ ಬೇರೆ. ಅದಾದ್ಮೇಲೆ 2 ಕಾಣಿಸ್ತು. ಒಂದಕ್ಕಿಂತನೂ 2 ತಗೊಂಡಿದ್ ನನ್ ಕಡಿಮೆ ಅನ್ನಿಸ್ತು. ತಿರ್ಗಾ ಅದನ್ನ ಬಿಟ್ಟು ಮತ್ತೆ ಇದೆರಡನ್ನ ಬುಕ್ ಮಾಡಿದೆ. ಯೆಲ್ಲೋ ಕಲರ್ನ ನಾನು ಗಿಫ್ಟ್ ಮಾಡ್ಬಿಟ್ಟೆ ಒಂದ್ ಮಗುಗೆ. ಇದನ್ನ ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಸ್ಕ್ರೀನ್ ಹಾಕೊಂಡಿದ್ದೀನಿ. ಸೂಪರ್ ಆಗಿದೆ. ತುಂಬಾನೇ ಕಡಿಮೆ ರೇಟ್ ಇದು. ನಿಮ್ಗೆ 300 ಒಳಗಡೆ ಇನ್ನೂ ಕಡಿಮೆ, 200 ಅಂತ ಅನ್ಬೋದು, ಇನ್ನೂ ಕಡಿಮೆ ಅನ್ಬೋದು. ನೋಡಿ ನೀವು ರೇಟು. ಸಾಫ್ಟ್ ಆಗಿ ಅಂತ ಹಾಕಿ ಅವಾಗ ಇದು ಸಿಗುತ್ತೆ ನಿಮ್ಗೆ. ವಿಷಯಲಿ ತುಂಬಾ ಚೆನ್ನಾಗಿದೆ ಮತ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದು ಪಿಂಕಿ, ಒಬ್ಳು ಬ್ಲೂಲಿ ಬಂದಿದ್ದಾಳೆ. ಸೊ ನೆಕ್ಸ್ಟ್ ಇದು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡಿದ್ದೆ ನಾನು ಯೂಟ್ಯೂಬ್ ಅಲ್ಲಿ
ಯಾರು ಯೂಸ್ ಮಾಡ್ತಾ ಇದ್ದಿದ್ದು. ಸರಿ ನಾನು ಯೂಸ್ ಮಾಡೋಣ ಅಂದ್ಬಿಟ್ಟು ತಗೊಂಡೆ. ನಿಜವಾಗ್ಲೂ ಯೂಸ್ ಆಗುತ್ತೆ. ಏನು ನಿಮ್ಗೆ ಎಳ್ನೀರ್ ಆಗ್ಬೋದು ಅದು ಇದು ಏನು ಕರೆ ಆಗಲ್ಲ. ಮನೇಲಿ ಒಂದು ಪೂಜೆ ಮಾಡಿಸ್ತಾ ಇದೀವಿ ಅದು ಇದು ಅಂದಾಗ ಪದೇ ಪದೇ ಆಚೆ ಹೊಡಿಯೋ ಬದಲು ಮನೇಲಿ ಇಟ್ಕೊಂಡ್ರೆ ಆರಾಮಾಗಿ ಹೊಡಿಬಹುದು. ನಮ್ ಲೇಡೀಸ್ಗೆಲ್ಲ ಸ್ವಲ್ಪ ಟೆಕ್ನಿಕ್ ಕಷ್ಟ, ಈಸಿ ಕಷ್ಟ, ಬಟ್ ಜೆಂಟ್ಸ್ ಎಲ್ಲ ಆರಾಮಾಗಿ ಇದ್ರ ಮೇಲೆ ಹೊಡಿತಾರೆ. ನಾನು ಕೂಡ ಹೊಡಿತೀನಿ. ಬಟ್ ಮನೆ ಒಳಗಡೆ ಟೈಲ್ಸ್ ಮೇಲೆ ಹಿಂಗ್ ಇಟ್ಕೊಂಡು ಹೊಡೆದ್ರು ಕೂಡ ಏನು ಆಗಲ್ಲ. ಈಗ ರಬ್ಬರ್ ಇದೆ. ಬಟ್ ನಮ್ಮನೆ ಸ್ವಲ್ಪ ಸೂಕ್ಷ್ಮ, ಅವರೆಲ್ಲ ಟೈಲ್ಸ್ ಹಂಗ ಹೋಗುತ್ತೆ ಹಿಂಗಾಗ ಹೋಗುತ್ತೆ ಅಂತಾರೆ. ಅದರಿಂದ ಒಂದು ಬಟ್ಟೆನೋ ಇಲ್ಲ ಒಂದು ಮ್ಯಾಟ್ನೋ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ನಾನು ಹೊಡಿತೀನಿ. ಇವತ್ತು ಕೂಡ ಹೊಡೆದೆ, ಸೂಪರ್ ಆಗಿದೆ. ಇದು 120 rupees ಏನೋ ಅಷ್ಟೇ, 120 rupees ಇರ್ಬೇಕು. ನಾನು ಹೊರಗಡೆ ಕೇಳಿದಾಗ ಜಾಸ್ತಿ ಹೇಳಿದ್ರು ಇದನ್ನ ರೇಟು. ಸೊ ಇದನ್ನು ಕೂಡ ಆರಾಮಾಗಿ ತಗೋಬಹುದು, ಸೂಪರ್ ಆಗಿದೆ. ನೆಕ್ಸ್ಟ್ ಈ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ. 400 ಏನೋ ಅನ್ಸುತ್ತೆ, ಉಲ್ಟಾ ಮಾಡ್ಸಿದೀವಿ. ಅತ್ತೆ ಬೇಕು ಅಂದ್ರೆ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಇನ್ನು ಸ್ಟಿಚ್ ಮಾಡಿಸಿಲ್ಲ, ಮಾಡಿಸ್ಬೇಕು ನೋಡಿ. ಸೂಪರ್ ಆಗಿದೆ ಈ ಸ್ಯಾರಿ ನೋಡಿ. ಸೊ ತುಂಬಾ ಚೆನ್ನಾಗಿದೆ, ಮೆತ್ತಗಿದೆ ಸೀರೆ ಮಾತ್ರ. ಆರಾಮಾಗಿ ಉಡ್ಕೊಬಹುದು. ಏನು ಒಂಥರ ತುಂಬಾ ಕಷ್ಟ ಆಗುತ್ತೆ ಅನ್ನೋ ತರ ಎಲ್ಲ ಏನು ಇಲ್ಲ, ಅಷ್ಟು ಮೆತ್ತಗಿದೆ ಸೀರೆ ಇದು. ಈ ಸೀರೆನೂ ಅಷ್ಟೇ 400 ಒಳಗಡೆ ಇಲ್ಲ 400 ಅನ್ಸುತ್ತೆ. ಈ ಸೀರೆ ತುಂಬಾ ಚೆನ್ನಾಗಿದೆ. ಅವ್ರು ಬೇಕು ಅಂದ್ರೂ ನಾನು ಬುಕ್ ಮಾಡ್ಕೊಟ್ಟೆ. ಇನ್ನು ಸ್ಟಿಚ್ ಕೊಟ್ಟಿಲ್ಲ, ಕೊಡ್ಬೇಕು. ನೆಕ್ಸ್ಟ್ ಫೇವ್ರೇಟ್ ಇದು ಆಮೇಲೆ ಹೇಳ್ತೀನಿ. ನಮ್ಗೆ ಫೇವ್ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಇದು ಇನ್ನೂ ಹಾಕಿಲ್ಲ, ಬಟ್ ಫೇವ್ರೇಟ್ ಆಗ್ಬಿಟ್ಟಿದೆ. ಟ್ರಯಲ್ ಮಾಡಿದೀನಿ, ಸೂಪರ್ ಆಗಿದೆ. ಇನ್ನೂ ಹಾಕಿಲ್ಲ, ನಮ್ಮ ಯಜಮಾನ್ರ ಪರ್ಮಿಷನ್ ಕೇಳಿದೀನಿ, ನೋಡ್ಬೇಕು ನೆಕ್ಸ್ಟ್. ಇಲ್ಲಂತೂ ಹಾಕಲ್ಲ. ಇದು ಕ್ರೇಪ್ ಮೆಟೀರಿಯಲ್, ನಿಮ್ಗೆ ಗೊತ್ತು. ಇವಾಗ ಕ್ರೇಪ್ ಮೆಟೀರಿಯಲ್ ಚೂಡಿದಾರ್ ಟಾಪ್ಸ್, ಜೀನ್ಸ್ ಟಾಪ್ಸ್, ಮತ್ತೆ ಇದು ವೆಸ್ಟರ್ನ್ ವೇರ್ ಅಲ್ಲಿ ಗೌನ್ಸ್ ಎಲ್ಲ ಬರುತ್ತೆ. ಅದೇ ತರ ಇದು ಕ್ರೇಪ್ ಮೆಟೀರಿಯಲ್. ನಾನು ಫ್ರೀ ಆಗಿರ್ಲಿ ಬಟ್ ಲಾಸ್ಟ್ ತಗೊಂಡಿದ್ದೀನಿ. ನನಗೆ ಆರಾಮಾಗಿ ಎಲ್ಲ ಆಗುತ್ತೆ. ಬಟ್ ಫ್ರೀ ಆಗಿರ್ಲಿ, ಹೋಗಿದ್ ಕಡೆ ನೀರಲ್ಲೆಲ್ಲ ಬಿದ್ರೆ ಅನ್ಬಿಟ್ಟು ಲಾಸ್ಟ್ ತಗೊಂಡಿದ್ದೀನಿ. ಇದು ಸ್ಲೀವ್ಲೆಸ್ ಬರುತ್ತೆ. ಇಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕದ ಫ್ರಿಲ್ ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ಪಟ್ಬಿಟ್ಟು ಆಡಿ ನೋಡಿ ಹಿಂಗೆ. ಸೊ ಟಾಪ್, ಇದು ಬಾಟಮ್ ವೇರ್, ಇಷ್ಟೇ ಬರೋದು. ಹಿಂಗ್ ಬರುತ್ತೆ. ಇದನ್ನ ನಾನು ಎಲ್ಲಾರು ರೆಸಾರ್ಟ್ ಹೋದ್ರೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಇಲ್ಲಾಂದ್ರೆ ಎಲ್ಲಾರು ಬೀಚ್ ಹತ್ರ ಹೋದಾಗ ಯೂಸ್ ಮಾಡೋಣ, ಎಲ್ಲಾರು ಟ್ರಿಪ್ ಹೋದಾಗ ಅಂದ್ಬಿಟ್ಟು ತಗೊಂಡಿದ್ದೀನಿ. ಗೊತ್ತಿಲ್ಲ ಹಾಕೋತೀನೋ ಹಾಕೊಳ್ಳಲ್ವೋ ಅಂತ. ಹಾಕೊಂಡ್ರೆ ಪಕ್ಕ ನೋಡಿಸ್ತೀನಿ. ಬಟ್ ಕ್ವಾಲಿಟಿ ಸಖತ್ತಾಗಿದೆ. ಬರೀ ಇದು ಅಷ್ಟೇ 200 ಅಂತ ಅನ್ಕೊಳ್ಳಿ ನೀವು. 200 ಮೇಲಿಲ್ಲ. 191 ಕೊಟ್ನೋ, 2 ಕೊಟ್ನೋ, 3 ಕೊಟ್ನೋ ಗೊತ್ತಿಲ್ಲ. ಬಟ್ 190 ಪ್ಲಸ್ ಅಂದ್ರೆ 7 ರೂಪಾಯಿ ಹೆಚ್ಚು ಕಮ್ಮಿ ಅಂತ ಅನ್ಕೊಂಡ್ರು ಕೂಡ ಇದು ಆರಾಮಾಗಿ 200 ರೂಪಾಯಿ ಕೊಟ್ಟು ತಗೊಂಡೆ ನಾನು. 2ರಿಂದ 100 ರೂಪಾಯಿ ಬಿತ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಮೋಸ್ಟ್ ಫೇವ್ರೇಟ್ಸ್ ನ ಮೊದ್ಲಿಂದ ಹೇಳ್ಕೊ ಬರ್ತಾ ಇದ್ದೀನಿ. ನೆಕ್ಸ್ಟ್ ಇದು ನಾನು ಹೆಂಗೆ ರಿವ್ಯೂ ಕೊಡ್ಲಿ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಇದು ಟ್ರಿಮ್ಮರ್ ತಗೊಂಡಿದ್ದಾರೆ. ಇದು ಕೂಡ ಕಡಿಮೆನೆ ಅವ್ರು ತಗೊಂಡಿದ್ದು. ಏನ್ 100 ಪ್ಲಸ್ ಇಲ್ಲ 200 ಅನ್ಸುತ್ತೆ. ನೋಡಕ್ ನೋಡಿ ಹೆಂಗಿದೆ ಫಿನಿಶ್, ಗೋಲ್ಡ್ ತರ ಬುದ್ಧನ್ ಕೊಟ್ಟಿದ್ದಾರೆ. ಇಲ್ಲಿ ಬುದ್ಧ ಫೋಟೋ ಇದೆ. ಸೊ ಇದು ಟ್ರಿಮ್ಮರ್ ಅವ್ರು ಯೂಸ್ ಮಾಡ್ತಾರೆ. ಅವರು ಶೇವ್ ಎಲ್ಲ ಮಾಡಲ್ಲ. ಸೊ ಟ್ರಿಮ್ಮರ್ ಯೂಸ್ ಮಾಡ್ತಾರೆ, ಗಡ್ಡ ಲೈಟ್ ಆಗಿ ಗಿಸೆ ಬಂದ್ರೆ ಅಂತ. ಇದು ಅವರು ಮೀಶೋಲೆ ತಗೊಂಡಿದ್ದು. ಇದು 4 ಸ್ಟಾರ್ ಕೊಡ್ತೀನಿ, ಸೂಪರ್ ಆಗಿದೆ. ನೆಕ್ಸ್ಟ್ ಬ್ಲೌಸ್, ರೆಡಿಮೇಡ್ ಬ್ಲೌಸ್. ಫ್ರಂಟ್ ಹೀಗ್ ಬರುತ್ತೆ, ಬ್ಯಾಕ್ ಸೈಡ್ ಹೀಗ್ ಬರುತ್ತೆ. ಎರಡಕ್ಕೂ ಒಂಥರ ಗೋಲ್ಡ್ ಅಲ್ಲಿ ಇದ್ಕೊಲ್ಲ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಗಿದ್ದು ಇದ್ರಲ್ಲಿ ನನಗೆ ಈ ಕುಚ್ ತುಂಬಾನೇ ಇಷ್ಟ ಆಯ್ತು. ಇದನ್ನ ಹಾಕ್ಸ್ಬೇಕಂದ್ರೆ ಎಷ್ಟೊಂದು ರೇಟ್ ಕೇಳ್ತಾರೆ. ಬಟ್ ಕುಚ್ ನೋಡಿ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಬಟ್ ಏನು ಅಂತಂದ್ರೆ ಬ್ಲೌಸ್ ನೋಡಿ, ಸ್ಲೀವ್ಸ್ ಹೇಳ್ತೀನಿ ನೋಡಿ ಏನ್ ಚೆನ್ನಾಗಿದೆ ನೋಡಿ. ಸ್ಲೀವ್ಸ್ ಇಲ್ಲಿ ಬಫ್ ಬರುತ್ತೆ. ಈ ಸ್ಲೀವ್ಸ್ ಇಷ್ಟು ವರ್ಕ್ ಕೊಟ್ಟಿದ್ದಾರೆ ನೋಡಿ, ಸೂಪರ್ ಆಗಿದೆ. ನಂಗೆ ಬಾಡಿ ಫಿಟ್ಟಿಂಗ್ ಕೂಡ ಸಕ್ಕತ್ತಾಗಿದೆ. ಇದರಲ್ಲಿ ಒಂದು ಹ್ಯಾಂಡ್ ತುಂಬಾ ಚೆನ್ನಾಗಿ ಫೇಸ್ ಕುತ್ಕೋತಿದೆ. ಒಂದು ಹ್ಯಾಂಡ್ ಬಂದು ಈ ಪೋರ್ಷನ್ ಅಲ್ಲಿ ಈ ಬಫ್ಗೂ ಮತ್ತೆ ಈ ಸ್ಲೀವ್ಸ್ ಎಂಬ್ರಾಯ್ಡ್ರಿ ಮಾಡಿದಾರಲ್ಲ, ಈ ಸೆಂಟರ್ ಅಲ್ಲಿ ಇರೋ ಜಾಯಿಂಟ್ ಅವ್ರು ತಪ್ಪಾಗಿ ಮಾಡಿದಾರೆ ಏನೋ ಗೊತ್ತಿಲ್ಲ. ಒಂಥರ ಹಿಡ್ಕೊಂಡಂಗ್ ಆಗ್ತಾ ಇದೆ. ಅದನ್ನ ಏನ್ ಮಾಡ್ಬೇಕು ನೋಡ್ಬೇಕು. ಬಟ್ ಹಂಗೆ ಹಾಕೋಬಹುದು. ಬಟ್ ಅದೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತು. ಬಿಟ್ರೆ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಇದಕ್ಕೆ ನಾನು 3.5 ಸ್ಟಾರ್ ಕೊಡ್ತೀನಿ, 4 ಸ್ಟಾರ್ ಕೊಡಲ್ಲ. ಎಲ್ಲ ಚೆನ್ನಾಗಿದೆ, ಹಿಡ್ಕೋತಿದೆ. ಅದೇಂತಕ್ಕೆ ಹಿಡ್ಕೋತಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು 230, 250, 300 ಒಳಗಡೆ ಇದ್ದು ನಾನು ತಗೊಂಡಿದ್ದು, ಕಡಿಮೆ ಇದ್ದಾಗ, ಆಫರ್ ಇದ್ದಾಗ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಅದೇಂತ ಕೈ ಹಂಗೆ ಹಿಡ್ಕೋತಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಸೊ ಬೇಕಿದ್ರೆ ತಗೋಬಹುದು. ಸೊ ಇಷ್ಟೇ ನನ್ನ ಮೀಶೋ ಬ್ಲಾಗ್. ಮತ್ತೆ ಇನ್ನೊಂದು ನಾನು ಅದನ್ನ ವಿಡಿಯೋ ನೋಡಿಸ್ತೀನಿ ನಿಮ್ಗೆ ಪಕ್ಕದಲ್ಲಿ, ಅದನ್ನ ನೀವು ನೋಡ್ಕೊಳ್ಳಿ. ಜಸ್ಟ್ 102 ರೂಪಾಯಿ ಏನೋ. ಅಂದ್ರೆ ಸೋಪ್, ಶಾಂಪು ಮತ್ತೆ ಇದೆಲ್ಲ ನೀವು ಆರಾಮಾಗಿ ಇಡಬಹುದು. ಟೈಲ್ಸ್ ಅಲ್ಲಿ ನೀವು ಎಲ್ಲೂ ಮೊಳೆ ಹೊಡಿಯಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದೇ ಬೇಕು, ಮಿಷಿನೇ ಬೇಕು. ನಿಮ್ಗೂ ಗೊತ್ತು, ಇವಾಗ ತುಂಬಾ ಜನ ನೋಡಿಸಿದ್ದಾರೆ. ಬಾತ್ರೂಮ್ ಆಗ್ಬೋದು, ಕಿಚನ್ಗೆ ಇಲ್ಲ ರೂಮ್ಗೆ ಎಲ್ಲಾರು ಯೂಸ್ ಮಾಡ್ಬೋದು. ಅವ್ರು ಸ್ಟಿಕ್ಕರ್ ಕೊಡ್ತಾರೆ. ಅದನ್ನ ನೀವು ಅಂಟಿಸ್ಬಿಟ್ಟು ಅದಕ್ಕೆ ನೀವು ಜಸ್ಟ್ ಹ್ಯಾಂಗ್ ಮಾಡೋದಷ್ಟೇನೆ. ನಾನು ಈಗ ಒಂದಿತ್ತು ಆಲ್ರೆಡಿ,
ನಾವ್ ಮನೆಗ್ ಬಂದಾಗ ಇವಾಗೆಲ್ಲ ಕಡಪ ಕಲ್ಲಲ್ಲೆಲ್ಲ ಹಾಕಿಸ್ಕೋತಾರೆ, ಅವಾಗೆಲ್ಲ ನಾವ್ ಹಾಕ್ಸ್ಕೊಂಡಿಲ್ಲ, ಇದು ಟೈಲ್ಸ್ ಹಾಳಾಗುತ್ತೆ ಅಂದ್ಬಿಟ್ಟು. ಆಮೇಲೆ ಏನ್ ಮಾಡುದು, ಸ್ಟೋರೇಜ್ ಮಾಡಕ್ಕೆ ಅಂದ್ಬಿಟ್ಟು ಕುಮಾರಸ್ವಾಮಿ ಲೇಔಟ್ ಕರ್ನಾಟಕ ಹುಡುಕ್ಬಿಟ್ಟು 400-500 ಸಮಥಿಂಗ್ ಏನೋದು ಒಂದಕ್ಕೆ. ಕ್ವಾಲಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಟ್ ತಂದ್ಬಿಟ್ಟು ನಮ್ಮ ಅತ್ತೆ ತಮ್ಮನ್ ಕರೆದ್ಬಿಟ್ಟು ಗ್ರಿಲ್ ಮಾಡಿಸಿ ಹಾಕ್ಸಿದ್ದು. ಇಷ್ಟು ವರ್ಷ ಯೂಸ್ ಮಾಡಿದ್ವಿ, 4 ವರ್ಷ. ಇವಾಗ ಯಾಕೋ ಇನ್ನೊಂದು ಸ್ಟೆಪ್ ಬೇಕು ಅನಿಸ್ತು. ಆಮೇಲೆ ನಾನು ಮೀಶೋ ಹುಡುಕ್ದಾಗ ಜಸ್ಟ್ 102 ರೂಪಾಯಿಗೆ ನನಗೆ ಒಂದು ಈ ತರ ಹೋಲ್ಡರ್ ಸಿಕ್ತು. ಅದನ್ನ ನಿಮ್ಗೆ ಸೈಡಲ್ಲಿ ವಿಡಿಯೋ ಹಾಕಿದ್ದೀನಿ, ನೋಡಿ. ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಇದು ಕಬ್ಬಿಣದ್ದು ಬ್ಲಾಕ್ ಕಲರ್. ನೀವು ಪಾತ್ರೆ ತೊಳೆಯೋ ಅಂತ ಬಾಕ್ಸ್ ಸೋಪ್ ಇದು ಕೂಡ ಇಡ್ಬೋದು, ಇಲ್ಲ ನೀವು ರೂಮಲ್ಲಿ ಕೂಡ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಅತ್ತೆಗೊಂದು ಸ್ಲಿಪ್ಪರ್ ತಗೊಂಡೆ, ಡಾಕ್ಟರ್ ಸ್ಲಿಪ್ಪರ್ ಅಂತ ಹೇಳ್ತಾರೆ. ಹಂಗ ಹಾಕಿದ್ರೆ ನಿಮ್ಗೆ ಮೀಶೋ ಆರಾಮಾಗಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅದು ಅಷ್ಟೇ, ಜಸ್ಟ್ ನಿಮ್ಗೊಂದು 150-160 ಏನೋ ಅನ್ಸುತ್ತೆ. ಸಖತ್ತಾಗಿದೆ. ಸೊಂಟ ನೋವು, ಕಾಲ್ ನೋವು ಇರೋರೆಲ್ಲ ಅದನ್ನ ಹಾಕೊಟ್ರೆ ನಿಮ್ಗೆ ಏನು ಪೇನ್ ಬರಲ್ಲ, ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ. ಆರಾಮಾಗಿ ನಡಿಬಹುದು. ಕಾಲಿಗೆಲ್ಲ ಒಳ್ಳೆ ಮಸಾಜ್ ಕೊಡುತ್ತೆ. ಮಸಾಜ್ ಕೊಡಲ್ಲ, ಸಾಫ್ಟ್ ಆಗಿರುತ್ತೆ ಅದು. ಅದರಿಂದ ಅದೊಂದು ಕೊಡ್ಸುತ್ತೆ. ಇಷ್ಟೇ ನನ್ನ ಮೀಶೋ ವ್ಲಾಗು. ಇನ್ನು ಸದ್ಯಕ್ಕೇನು ಪರ್ಚೇಸ್ ಮಾಡೋದಿಲ್ಲ ನಾನು. ತಿರ್ಗಾ ಆಫರ್ ಬಿಡ್ತಿದ್ದಾರೆ. ಜೂನ್ ಬಿಟ್ಟಾಗೋಗಿದೆ, ನಾನು ವಿಡಿಯೋ ಹಾಕೋಷ್ಟರಲ್ಲಿ ಬಿಟ್ಟಾಗೋಗಿದೆ. ಜೂನ್ 1ಗೆ ತಿರ್ಗಾ ಮತ್ತೆ ಏನಾದ್ರು ಆಫರ್ ಬಿಟ್ರೆ ಅವಾಗ ನೋಡ್ಕೊಂಡು ತಗೊಳ್ಳಿ. ಕೆಲವೊಂದು ಐಟಮ್ಗೆಲ್ಲ ಆಫರ್ ಬಿಡೋ ದಿನ ಏನು ಆಫರ್ ಬಿಡಲ್ಲ, ಸೇಮ್ ಇರುತ್ತೆ ರೇಟು. ಯಾವ್ದೋ ಕೆಲವೊಂದಕ್ಕೆ ಮಾತ್ರ ಆಫರ್ ಬಿಟ್ಟಿರ್ತಾರೆ ಅಷ್ಟೇನೆ. ಸೊ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಬೇಕಾದ್ರೆ ಆರಾಮಾಗಿ ತಗೋಬಹುದು. ಬ್ಯಾಗ್ ಎರಡು ತುಂಬಾ ಚೆನ್ನಾಗಿದೆ. ಆನಿಯನ್ ಕಟರ್ ಅಂತೂ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ತಗೊಬಹುದು. ಆನಿಯನ್ ಕಟರ್ ಸ್ವಲ್ಪ ದೊಡ್ಡ ಸೈಜ್ 5 ಬ್ಲೇಡ್ಸ್ ಇರೋದು ತಗೊಳ್ಳಿ. 1000 ml ಇಲ್ಲ 900 ml ಅಂತ ನೋಡಿಸ್ತಿರ್ತಾರೆ ಅವರು. ಅದನ್ನ ನೋಡ್ಕೊಂಡು ರಿವ್ಯೂ ನೋಡಿ ತಗೊಳ್ಳಿ. ಬರೀ 120-130 ಇಷ್ಟೇ ಇದೆ ರೇಂಜ್, ತುಂಬಾ ಕಡಿಮೆ ಇದೆ. ಸೊ ನೆಕ್ಸ್ಟ್ ಪ್ಯಾಂಟ್ ಅಂತೂ ಮಸ್ಟ್ ಬೈ ಅನ್ಬೋದು, ತುಂಬಾ ಚೆನ್ನಾಗಿದೆ. ಇದನ್ನ ಯಾವ್ದಾರ ಮಕ್ಳುಗಳಿಗೆ ಗಿಫ್ಟ್ ಕೊಡೋದಿದ್ರೆ ತಗೊಂಡು ಆರಾಮಾಗಿ ಗಿಫ್ಟ್ ಕೊಡ್ಬೋದು, ಚಿಕ್ಕ ಅಕ್ಕಪಕ್ಕ ಮನೆಗಳ ಮಕ್ಳಿಗೆ. ಇಲ್ಲ ನಿಮ್ಮ ಮನೇಲೆ ಏನಾದ್ರು ಶೋ ಗಿಡ ತರ ಇದ್ರೆ ಇಟ್ಕೋಬಹುದು, ಅಷ್ಟು ಚೆನ್ನಾಗಿದೆ. ಕೆಲವರೆಲ್ಲ ಭಯ ಪಡ್ತಾರೆ, ನನಗೆ ಏನ್ ಭಯ ಇಲ್ಲ. ಸೊ ಇಷ್ಟ, ಇದು ಕೂಡ ತುಂಬಾ ಚೆನ್ನಾಗಿದೆ, ನೀವು ತಗೋಬಹುದು. ಸೊ ನೆಕ್ಸ್ಟ್ ಮತ್ತೆ ನಾನು ಮೀಶೋ ಐಟಮ್ಸ್ ಎಲ್ಲ ತಗೊಂಡಾಗ ನಾನು ಒಂದೊಂದೇ ತಗೋತಿರ್ತೀನಿ. ಇನ್ನೊಂದು ಮಂತ್ ಬಿಟ್ಟು ಎಲ್ಲ ಮತ್ತೆ ನಾನು ಐಟಮ್ಸ್ ಎಲ್ಲ ತಗೊಂಡ್ರೆ ತಿರ್ಗಾ ಅದನ್ನೆಲ್ಲ ನಾನು ಒಂದೇ ಕಡೆ ಇಟ್ಟು ನಿಮಗೆ ಮತ್ತೆ ವ್ಲಾಗ್ ಮಾಡಿ ನೋಡಿಸ್ತೀನಿ. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.